ನಮಸ್ಕಾರ ಮೇಷ ರಾಶಿಯ ಪ್ರಿಯರೇ, ಸ್ವಾಗತ ನಿಮ್ಮ ಪ್ರಿಯ ಚಾನೆಲ್ಗೆ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಮೇಷ ರಾಶಿಯವರಿಗೆ ಡಿಸೆಂಬರ್ 2025 ತಿಂಗಳು ಹೇಗಿರಲಿದೆ. ಈ ತಿಂಗಳು ವರ್ಷ ಅಂತ್ಯದ ಸಮಯ. ಹೊಸ ವರ್ಷಕ್ಕೆ ಮುನ್ನ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ, ಯಾವ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯಲಿದೆ ಮತ್ತು ಎಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೆ ಸ್ಪಷ್ಟತೆ ಸಿಗುತ್ತದೆ. ಮೇಷ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಸಾಧನೆ ಮತ್ತು ಆತ್ಮವಿಶ್ವಾಸದ ಸಮಯ. ಹಿಂದಿನ ತಿಂಗಳುಗಳಲ್ಲಿ ಬಂದಿದ್ದ ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಇದೀಗ ನಿಮ್ಮ ಶ್ರಮದ ಫಲ ಪಡೆಯುವ ಸಮಯ ಬಂದಿದೆ. ಗ್ರಹಸ್ಥಿತಿಯ ಪ್ರಕಾರ ಈ ತಿಂಗಳಲ್ಲಿ ನಿಮ್ಮ ಉತ್ಸಾಹ, ನಾಯಕತ್ವ ಗುಣ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಆದರೆ ಕೆಲವೊಂದು ನಿರ್ಣಯಗಳಲ್ಲಿ ಶಾಂತ ಮನಸ್ಸಿನಿಂದ ಆಲೋಚಿಸುವುದು ತುಂಬಾ ಮುಖ್ಯ. ಒಟ್ಟಾರೆ ಈ ತಿಂಗಳು ಸಮತೋಲನ, ಶ್ರಮ ಮತ್ತು ಸಾಧನೆಯ ಮಿಶ್ರಣ ಆಗಿರುತ್ತದೆ. ಈ ಭಾಗದಲ್ಲಿ ಗ್ರಹಗಳು ತುಂಬಾ ಬಲವಾಗಿ ಕಾಣುತ್ತಿವೆ. ಮಂಗಳ ಮತ್ತು ಗುರುನ ಪ್ರಭಾವದಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಗುರುತಿನ ಸಮಯ ಬಂದಿದೆ. ಹೊಸ ಪ್ರಾಜೆಕ್ಟ್ಗಳು ಅಥವಾ ಜವಾಬ್ದಾರಿಗಳು ನಿಮ್ಮತ್ತ ಬರಬಹುದು. ನೀವು ಉದ್ಯೋಗ ಬದಲಾವಣೆಯ ಯೋಚನೆ ಮಾಡುತ್ತಿದ್ದರೆ ಮಧ್ಯ ಡಿಸೆಂಬರ್ನಿಂದ ಅಂತ್ಯದವರೆಗೂ ಅವಕಾಶಗಳು ಲಭ್ಯವಾಗುತ್ತವೆ. ಅಧಿಕಾರಿಗಳ ಮೆಚ್ಚುಗೆ ಕೂಡ ದೊರೆಯಬಹುದು. ವೃತ್ತಿ ಮತ್ತು ಉದ್ಯೋಗ, ವ್ಯಾಪಾರದಲ್ಲಿ ಇರುವವರಿಗೆ ಹೊಸ ಗ್ರಾಹಕರು ಅಥವಾ ವಿದೇಶಿ ಸಂಪರ್ಕದಿಂದ ಲಾಭವಿದೆ. ಆದರೆ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಇರಲಿ. ಒಟ್ಟಿನಲ್ಲಿ ಉದ್ಯೋಗ ಮತ್ತು ವ್ಯವಹಾರ ಎರಡೂ ಕ್ಷೇತ್ರಗಳಲ್ಲಿ ಬೆಳಕು ಕಾಣುವ ತಿಂಗಳು ಇದು. ಪ್ರೀತಿ ಮತ್ತು ಸಂಬಂಧಗಳು. ಪ್ರೀತಿ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶಗಳು ಕಾಣಬಹುದು. ಹಳೆಯ ಗೊಂದಲಗಳು ಇರುವವರು ಅದನ್ನು ಶಾಂತವಾಗಿ ಪರಿಹರಿಸಬಹುದು. ಸಂಬಂಧದಲ್ಲಿ ವಿಶ್ವಾಸ ಮತ್ತು ಸಂವಹನ ಬಹಳ ಮುಖ್ಯವಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಸಾಧ್ಯ. ಹೃದಯವನ್ನು ಗೆಲ್ಲುವಂತಹ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬರಬಹುದು. ವಿವಾಹಿತರಿಗೆ ಪತ್ನಿ ಅಥವಾ ಪತಿಯೊಂದಿಗೆ ಮನಮೆಚ್ಚಿನ ಸಮಯ ಕಳೆಯುವ ಅವಕಾಶವಿದೆ. ಆದರೆ ಅಲ್ಪ ಅಹಂಕಾರದಿಂದ ತಪ್ಪು ಅರ್ಥಗಳಾಗದಂತೆ ಎಚ್ಚರಿಕೆ ವಹಿಸಿ. ಸತ್ಯಪ್ರೇಮ ಇದ್ದರೆ ಈ ತಿಂಗಳು ನಿಮ್ಮ ಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇದು ಸರಾಸರಿ ತಿಂಗಳು. ಕೆಲವೊಮ್ಮೆ ನಿದ್ರೆ ಕೊರತೆ ಅಥವಾ ತಲೆನೋವು ಉಂಟಾಗಬಹುದು. ಮಾನಸಿಕ ಒತ್ತಡ ಹೆಚ್ಚಾದರೆ ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಬಹಳ ಪ್ರಯೋಜನ. ಆಹಾರದಲ್ಲಿ ಅತಿಯಾದ ಎಣ್ಣೆ, ಮಸಾಲೆ ತಪ್ಪಿಸಿ. ಸಣ್ಣ ಶೀತ, ಕೆಮ್ಮು ಅಥವಾ ಅಲರ್ಜಿ ಸಮಸ್ಯೆಗಳಿರುವವರು ಎಚ್ಚರಿಕೆಯಿಂದಿರಿ. ತಿಂಗಳ ಕೊನೆಯ ಭಾಗದಲ್ಲಿ ಶಕ್ತಿ ಪುನಃ ವೃದ್ಧಿಯಾಗುತ್ತದೆ. ಒಟ್ಟಿನಲ್ಲಿ ಆರೋಗ್ಯಕ್ಕೆ ಸ್ವಲ್ಪ ಗಮನ ನೀಡಿದರೆ ಯಾವುದೇ ತೊಂದರೆ ಬರುವುದಿಲ್ಲ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬೆಳಕಿನಂತಿದೆ. ಪರೀಕ್ಷೆಗಳ ಸಮಯದಲ್ಲಿ ಕೇಂದ್ರೀಕರಣ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಶುಭ ಫಲ ದೊರೆಯುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ವಿದೇಶ ಶಿಕ್ಷಣದ ಪ್ರಯತ್ನ ಮಾಡುವವರಿಗೆ ಸಹಕಾರಿ ಸಮಯ. ಒಟ್ಟಿನಲ್ಲಿ ಮೇಷ ರಾಶಿಯ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 2025 ಒಂದು ಯಶಸ್ಸಿನ ತಿಂಗಳು. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ. ಹಿರಿಯರಿಂದ ಆಶೀರ್ವಾದ ಮತ್ತು ಬೆಂಬಲ ಸಿಗುತ್ತದೆ. ಕುಟುಂಬ ಸಮಾರಂಭಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬಹುದು. ಸ್ನೇಹಿತರಿಂದ ಸಹಕಾರ ದೊರೆಯುತ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮಾನ್ಯತೆ ಹೆಚ್ಚಾಗುತ್ತದೆ. ಕೆಲವರಿಗೆ ಮನೆಯ ಹೊಸ ಸದಸ್ಯರ ಆಗಮನದ ಖುಷಿ ಕೂಡ ಇರಬಹುದು. ಈ ತಿಂಗಳು ಪ್ರೀತಿ, ಒಗ್ಗಟ್ಟು ಮತ್ತು ಸಂತೋಷದಿಂದ ತುಂಬಿದ ಕುಟುಂಬ ಜೀವನ ಇರಲಿದೆ. ಒಟ್ಟಿನಲ್ಲಿ ಮೇಷರಾಶಿಯವರೇ, ಡಿಸೆಂಬರ್ 2025 ನಿಮಗೆ ಶ್ರಮದ ಫಲ ನೀಡುವ ಮತ್ತು ಹೊಸ ಪ್ರಾರಂಭಗಳಿಗೆ ದಾರಿ ತೆರೆದಿಡುವ ಸಮಯ. ನಿಮ್ಮ ಧೈರ್ಯ, ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಯಾವುದೇ ಅಡೆತಡೆಗೆ ಗೆಲುವು ಖಚಿತ. ಹೊಸ ವರ್ಷ 2026 ನಿಮಗೆ ಇನ್ನಷ್ಟು ಸಂತೋಷ, ಯಶಸ್ಸು ಮತ್ತು ಶಾಂತಿ ತರಲಿ ಎಂದು ಹಾರೈಸುತ್ತೇವೆ.